ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ರೀಚಿಂಗ್ ದ ಏಜ್ ಆಫ್ ಅಡಲ್ಸೆನ್ಸ್ ಈ ಲೆಸನ್ದು 1 to 5 ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. ವಾಟ್ ಆರ್ ಸೆಕ್ಸ್ ಹಾರ್ಮೋನ್ಸ್? ವೈ ಆರ್ ದೇ ನೇಮ್ಡ್ ಸೊ? ಸ್ಟೇಟ್ ದೇರ್ ಫಂಕ್ಷನ್. ಲೈಂಗಿಕ ಹಾರ್ಮೋನ್ಗಳು ಯಾವ್ದ್ಯಾವುದು, ವೈ ದೇ ಆರ್ ನೇಮ್ಡ್ ಸೊ, ಅವುಗಳಿಗೆ ಯಾಕೆ ಆ ಹೆಸರನ್ನು ಇಟ್ಟಿದ್ದಾರೆ, and state their functions, ಅವುಗಳ ಕಾರ್ಯಗಳೇನು. See the answers. Hormones which constitute the secondary sexual characters are called sex hormones. Hormones which constitute ಅಂದರೆ ಈ ಹಾರ್ಮೋನ್ಗಳು ಯಾವ ಹಾರ್ಮೋನ್ಗಳು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳನ್ನು ತೋರಿಸುತ್ತೋ ಅಂಥ ಹಾರ್ಮೋನ್ಗಳಿಗೆ ನಾವು ಸೆಕ್ಸ್ ಹಾರ್ಮೋನ್ಸ್, ಲೈಂಗಿಕ ಹಾರ್ಮೋನ್ಗಳು ಅಂತೇಳಿ ಕರಿತೀವಿ. ಇನ್ ಜನರಲ್, ಸಾಮಾನ್ಯವಾಗಿ ಹಾರ್ಮೋನ್ಸ್ ವರ್ಕ್ ಇನ್ಸ್ಟಂಟ್ಲಿ ವೆನ್ ದೇ ರಿಲೀಸ್ಡ್ ಇನ್ ಬ್ಲಡ್ ಸ್ಟ್ರೀಮ್. ಸಾಮಾನ್ಯವಾಗಿ ಈ ಹಾರ್ಮೋನ್ಗಳು ರಕ್ತಕ್ಕೆ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಈ ಸೆಕ್ಸ್ ಹಾರ್ಮೋನ್ಸ್ಗಳು ರಕ್ತಕ್ಕೆ ಬಿಡುಗಡೆ ಮಾಡುತ್ತೆ ಹಾರ್ಮೋನ್ಗಳನ್ನು. ಸೆಕ್ಸ್ ಹಾರ್ಮೋನ್ಸ್ ಆರ್ ಡಿಫ್ರೆಂಟ್ ಬಿಕಾಸ್ ದೇ ಸ್ಟಾರ್ಟ್ ಟು ವರ್ಕ್ ಲೇಟರ್ ಆನ್. ಆದರೆ ಲೈಂಗಿಕ ಹಾರ್ಮೋನ್ಗಳು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಯಾಕಂದರೆ ಬಿಕಾಸ್ ದೇ ಸ್ಟಾರ್ಟ್ ಟು ವರ್ಕ್ ಲೇಟರ್ ಆನ್, ಅದು ಪ್ರಾರಂಭ ಆದ ನಂತರ ಸ್ವಲ್ಪ ಸಮಯದ ನಂತರ ಅದು ತನ್ನ ಬಿಡುಗಡೆಯನ್ನು ಹಾರ್ಮೋನನ್ನು ಸೆಕ್ರೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ದೇ ಗ್ರ್ಯಾಜುಯಲಿ ಪ್ರಿಪೇರ್ ಇನ್ ದ ಬಾಡಿ ಫಾರ್ ರಿಪ್ರೊಡಕ್ಷನ್. ಸಾಮಾನ್ಯವಾಗಿ ದೇ ಗ್ರ್ಯಾಜುಯಲಿ ಪ್ರಿಪೇರ್ ಇನ್ ದ ಬಾಡಿ ರಿಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿಯ ಸಮಯದಲ್ಲಿ ಇದು ಆ ಸಮಯದಲ್ಲಿ ಅದು ಉತ್ಪತ್ತಿಯನ್ನು ದೇಹದಲ್ಲೇ ಮಾಡಿಕೊಳ್ಳುತ್ತೆ. ಆಯ್ತಾ? ದ ಸೆಕ್ಸ್ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಫಂಡಮೆಂಟಲ್ ಚೇಂಜಸ್ ಇನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ ಸೆಕ್ಸ್ ಹಾರ್ಮೋನ್ಸ್ ಅನ್ನೋದು, ಲೈಂಗಿಕ ಹಾರ್ಮೋನ್ ಎನ್ನುವುದು ಯಾವುದಕ್ಕೆ ಒಂದು ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂದರೆ ಫಂಡಮೆಂಟಲ್ ಚೇಂಜಸ್ ಇನ್ ಗ್ರೋತ್ and development and stimulate the developments of secondary sexual characters. ಈ ಲೈಂಗಿಕ ಹಾರ್ಮೋನ್ಗಳು ಮೂಲತಃ ಬೆಳವಣಿಗೆಗೆ ಮತ್ತು ಪ್ರತಿಕ್ರಿಯಿಸುವಂತಹ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಕೆಲವೊಂದು ಹಾರ್ಮೋನ್ಗಳ ಉತ್ಪಾದನೆಗೆ ಮತ್ತು ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ದ್ವಿತೀಯ ಲೈಂಗಿಕ ಲಕ್ಷಣಗಳಿಗೆ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡುತ್ತೆ. ಸೆಕ್ಸ್ ಹಾರ್ಮೋನ್ಸ್ನ ಮುಖ್ಯವಾದ ಕೆಲಸ ಅಂದರೆ ಬೆಳವಣಿಗೆ ಅನ್ನುವಂಥದ್ದು ಮತ್ತು ದ್ವಿತೀಯ ಲೈಂಗಿಕ ಲಕ್ಷಣಗಳನ್ನು ತೋರಿಸುವಂತೆ ಅದಕ್ಕೆ ಬೇಕಾದ ಲಕ್ಷಣಗಳಿಗೆ ಉತ್ಪತ್ತಿ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಈ ಸೆಕ್ಸ್ ಹಾರ್ಮೋನ್ಸ್ಗಳು ಹೊಂದಿರುತ್ತೆ. ದ ಟೆಸ್ಟಿಸ್ ಆ್ಯಂಡ್ ದ ಓವರೀಸ್ ಆರ್ ದ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆ್ಯಂಡ್ ಬೋತ್ ಆರ್ ಸ್ಟಿಮ್ಯುಲೇಟೆಡ್ ಬೈ ದ ಪಿಟ್ಯೂಟರಿ ಹಾರ್ಮೋನ್. ದ ಟೆಸ್ಟೀಸ್ ಅಂದರೆ ಹುಡುಗರಲ್ಲಿ ಕಂಡುಬರುವಂಥ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ ಆ್ಯಂಡ್ ಓವರೀಸ್, ಎಸ್ಟ್ರೋಜನ್ ಎಂಬ ಹೆಣ್ಣು ಮಕ್ಕಳಲ್ಲಿ ಉಂಟಾಗ್ತಕ್ಕಂತಹ ಈ ಲೈಂಗಿಕ ಹಾರ್ಮೋನ್ಗಳು ಆರ್ಗನ್ಸ್ ಆ್ಯಂಡ್ ಆರ್ ದ ರಿಪ್ರೊಡಕ್ಟಿವ್ ಆರ್ಗನ್ ಆ್ಯಂಡ್ ಬೋತ್ ಆರ್ ಸ್ಟಿಮ್ಯುಲೇಟೆಡ್ ಬೈ ದ ಪಿಟ್ಯೂಟರಿ. ಈ ಗಂಡು ಮತ್ತು ಹೆಣ್ಣಿನಲ್ಲಿ ಉಂಟಾಗುವಂತಹ ಸೆಕ್ಷುವಲ್ ಹಾರ್ಮೋನ್ಸ್ಗಳಾದ ಟೆಸ್ಟೋಸ್ಟಿರಾನ್ ಮತ್ತು ಓವರೀಸ್ನಲ್ಲಿ ಎಸ್ಟ್ರೋಜನ್ ಉತ್ಪತ್ತಿಯಾಗೋದು, ಅವುಗಳು ಸ್ಟಿಮ್ಯುಲೇಟ್ ಆಗೋದು, ಎಲ್ಲಿ ಪ್ರಚೋದನೆಗೊಳ್ಳೋದು ಪಿಟ್ಯೂಟರಿ ಹಾರ್ಮೋನ್, ಪಿಟ್ಯೂಟರಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಏನು ಕರೀ, ಆ ಪಿಟ್ಯೂಟರಿ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತೆ. ಯಾವಾಗ ಡ್ಯೂರಿಂಗ್ ಪ್ಯೂಬರ್ಟಿ, ಪ್ರೌಢಾವಸ್ಥೆಗೆ ತಲುಪಿದ ನಂತರ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಈ ಪಿಟ್ಯೂಟರಿ ಹಾರ್ಮೋನ್ನಿಂದ ಈ ಸೆಕ್ಸ್ ಹಾರ್ಮೋನ್ಸ್ಗಳು ಟೆಸ್ಟಿಸ್ ಮತ್ತು ಓವರೀಸ್ ರಿಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಉತ್ಪತ್ತಿ ಆಗುತ್ತೆ. ಆಯ್ತಾ? ದಟ್ ಈಸ್ ದ ರೀಸನ್ಸ್ ದೀಸ್ ಆರ್ ಕಾಲ್ಡ್ ಸೆಕ್ಸ್ ಹಾರ್ಮೋನ್ಸ್. ಈ ಒಂದು ಕಾರಣಕ್ಕೆ ಇವುಗಳಿಗೆ ಇದು ಎಲ್ಲ ಸಮಯದಲ್ಲೂ ಈ ಹಾರ್ಮೋನ್ಗಳು ಉತ್ಪತ್ತಿ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ಪ್ಯುಬರ್ಟಿ, ಡ್ಯೂರಿಂಗ್ ದ ಪ್ರೌಢಾವಸ್ಥೆಗೆ ಬಂದ ನಂತರ ಈ ಹಾರ್ಮೋನ್ಗಳು ಉತ್ಪತ್ತಿ ಆಗೋದ್ರಿಂದ, ಹಾರ್ಮೋನ್ಗಳು ಸ್ಟಿಮ್ಯುಲೇಟ್ ಆಗೋದ್ರಿಂದ ಅದನ್ನು ಮಾಡೋದು ಪಿಟ್ಯೂಟರಿ ಹಾರ್ಮೋನ್ಸ್. ಗಂಡು ಮತ್ತು ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದ ನಂತರ ಈ ಸೆಕ್ಸ್ ಹಾರ್ಮೋನು ಉತ್ಪತ್ತಿ ಆಗೋದ್ರಿಂದ ಇವುಗಳನ್ನು ಏನಂತ ಕರಿತೀವಿ, ಆ ಕಾರಣಕ್ಕೆ ಈ ಒಂದು ಹಾರ್ಮೋನ್ಗಳಿಗೆ ಸೆಕ್ಸ್ ಹಾರ್ಮೋನ್ಸ್ ಅಂತೇಳಿ ಹೆಸರನ್ನು ಇಟ್ಟಿರೋದು. ಇವುಗಳ ಕಾರ್ಯನೂ ಅಲ್ಲಿಂದನೇ ಪ್ರಾರಂಭ ಆಗೋದು. ಈ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಪ್ಯುಬರ್ಟಿನಲ್ಲಿ ಉತ್ಪತ್ತಿ ಆಗೋದ್ರಿಂದ ಇವುಗಳನ್ನು ಸೆಕ್ಸ್ ಹಾರ್ಮೋನ್ಸ್ ಅಂತೇಳಿ ಕರೆಯೋದು. ಅರ್ಥ ಆಯ್ತಾ? ಫಂಕ್ಷನ್ಸ್. ಹಾಗಾದರೆ ಇವುಗಳ ಕಾರ್ಯ ಏನು?
ಇನ್ ಮೇಲ್ ಗಂಡು ಮಕ್ಕಳಲ್ಲಿ ದ ಟೆಸ್ಟೀಸ್ ಪ್ರೊಡ್ಯೂಸಸ್ ದ ಮೇಲ್ ಸೆಕ್ಸ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್. ಗಂಡು ಮಕ್ಕಳಲ್ಲಿ ಟೆಸ್ಟೀಸ್ ಉತ್ಪತ್ತಿ ಮಾಡುವಂತಹ ಹಾರ್ಮೋನು ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಟೆಸ್ಟೀಸು. ದಿಸ್ ಹಾರ್ಮೋನ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ರಿಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಈ ಒಂದು ಟೆಸ್ಟೋಸ್ಟಿರಾನ್ನ ಹಾರ್ಮೋನ್ನ ಕೆಲಸ ಏನಪ್ಪ ಅಂದರೆ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪ್ರೈಮರಿ, ಆ ಒಂದು ಹುಡುಗನ ಒಂದು ಬೆಳವಣಿಗೆ ಮತ್ತು ಅವನ ದೇಹದ ಬೆಳವಣಿಗೆ, ಅವನ ಮಾನಸಿಕ ಬೆಳವಣಿಗೆಗೆ ಅಲ್ಲದೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ದ್ವಿತೀಯ ಲೈಂಗಿಕ ಲಕ್ಷಣಗಳನ್ನು ಉಂಟು ಮಾಡೋದಕ್ಕೆ ಈ ಒಂದು ಟೆಸ್ಟೋಸ್ಟಿರಾನ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರಿಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್, ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಲು ಈ ಒಂದು ಟೆಸ್ಟೋಸ್ಟಿರಾನ್ ಸಹಾಯವನ್ನು ಮಾಡುತ್ತೆ, ಸ್ಪರ್ಮ್ಸ್ಗಳನ್ನ ಉತ್ಪತ್ತಿ ಮಾಡುತ್ತೆ. ಇನ್ ಫೀಮೇಲ್ ಹೆಣ್ಣು ಮಕ್ಕಳಲ್ಲಿ ದ ಓವರಿ ಸೆಕ್ರೀಟ್ ಇಸ್ಟ್ರೋಜನ್, ಅಂಡಾಣುಗಳು ಇಸ್ಟ್ರೋಜನ್ ಎಂಬ ಅಂಡಾಣುವನ್ನು ಉತ್ಪತ್ತಿ ಮಾಡೋದು ಇಸ್ಟ್ರೋಜನ್ ಎಂಬ ಹಾರ್ಮೋನು. ಆ್ಯಂಡ್ ಪ್ರೊಜೆಸ್ಟಿರಾನ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್. ಅದೇ ರೀತಿ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಆಗಿ ಉತ್ಪತ್ತಿಯಾಗುತ್ತೆ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ. ಇದು ಒಂದು ದ್ವಿತೀಯ ಲೈಂಗಿಕ ಲಕ್ಷಣವಾಗಿರುತ್ತೆ. ಅರ್ಥ ಆಯ್ತಾ? ಇದು ಹಾರ್ಮೋನ್ಸ್ಗಳ ಫಂಕ್ಷನ್ಸ್. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 7 ನೋಡಿ. ಚೂಸ್ ದ ಕರೆಕ್ಟ್ ಆಪ್ಷನ್ಸ್. ಅಡಲ್ಸೆಂಟ್ ಶುಡ್ ಬಿ ಕೇರ್ಫುಲ್ ಅಬೌಟ್ ವಾಟ್ ದೇ ಹೀಟ್ ಬಿಕಾಸ್. ಹದಿಹರೆಯದಲ್ಲಿ ನಾವು ಸೇವಿಸ್ತಕ್ಕಂಥ ಆಹಾರ ತುಂಬ ಎಚ್ಚರಿಕೆಯಿಂದ ಸೇವಿಸಬೇಕು. ಯಾಕಾಗಿ ಅಂದರೆ ಪ್ರಾಪರ್ ಡಯಟ್ ಡೆವಲಪ್ಸ್ ದೇರ್ ಬ್ರೈನ್ಸ್, ಅಂದರೆ ನಾವು ಸರಿಯಾದ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಬ್ರೈನ್ ಡೆವಲಪ್ ಆಗುತ್ತಂತೆ. ಪ್ರಾಪರ್ ಡಯಟ್ ಈಸ್ ನೀಡೆಡ್ ಫಾರ್ ದ ರ್ಯಾಪಿಡ್ ಗ್ರೋತ್ ಟೇಕಿಂಗ್ ಪ್ಲೇಸ್ ಇನ್ ದೇರ್ ಬಾಡಿ, ಅಂದರೆ ಅತಿ ವೇಗದ ಬೆಳವಣಿಗೆ ಅವಶ್ಯಕ ಇರೋದ್ರಿಂದ ಕೇರ್ಫುಲ್ಲಾಗಿ ತಿನ್ನಬೇಕು ಅಂತ ಹೇಳ್ತಿದ್ದಾರೆ. ಅಡೋಲಸೆಂಟ್ ಫೀಲ್ಸ್ ಹಂಗ್ರಿ ಆಲ್ ದ ಟೈಮ್. ಅಡೋಲಸೆಂಟ್ ಹದಿಹರೆಯದಲ್ಲಿ ಎಲ್ಲ ಸಮಯದಲ್ಲೂ ಹಸಿವಾಗೋದ್ರಿಂದ ಕೇರ್ಫುಲ್ಲಾಗಿ ನಾವು ತಿಂತಾನೇ ಇರಬೇಕಾ ಅಂತ ಹೇಳ್ತಿದ್ದಾರೆ. ಟೇಸ್ಟ್ ಬಡ್ಸ್ ಆರ್ ವೆಲ್ ಡೆವಲಪ್ಡ್ ಇನ್ ಟೀನೇಜರ್ಸಲ್ಲಿ ಟೇಸ್ಟ್ ಬಡ್ಸು ಅಂದರೆ ರಸಾಂಕುರಗಳು, ರುಚಿಯ ಅಂಕುರಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತಂತೆ. ಅದಕ್ಕೆ ಚೆನ್ನಾಗಿ ತಿನ್ನಬೇಕಾ ಅಂತೇಳಿ ಕೇಳ್ತಿದ್ದಾರೆ. ಏನು ಆನ್ಸರ್ಸು? ಎ, ಅಡಲಸೆಂಟ್ ಶುಡ್ ಬಿ ಕೇರ್ಫುಲ್ ಅಬೌಟ್ ವಾಟ್ ದೇ ಈಟ್ ಬಿಕಾಸ್. ಏನು ಆನ್ಸರು? ಎಗೆ. ಸೆಕೆಂಡ್ ಒನ್, ಪ್ರಾಪರ್ ಡಯಟ್ ಈಸ್ ನೀಡೆಡ್ ಫಾರ್ ದ ರ್ಯಾಪಿಡ್ ಗ್ರೋತ್ ಟೇಕಿಂಗ್ ಪ್ಲೇಸ್ ಇನ್ ದೇರ್ ಬಾಡಿ. ಈ ಒಂದು ಅಡಲಸೆಂಟಲ್ಲಿ ಏನು ಇದಕ್ಕೆ ಆಪ್ಷನ್ನು ಬಿ, ಇದು ರೈಟ್ ಆನ್ಸರ್. ಪ್ರಾಪರ್ ಗ್ರೋತ್, ಸರಿಯಾದ ಒಂದು ಬೆಳವಣಿಗೆ, ಡಯಟ್ ನೀಡೆಡ್ ಫಾರ್ ರ್ಯಾಪಿಡ್ ಗ್ರೋತ್ ಟೇಕಿಂಗ್ ಪ್ಲೇಸ್ ಇನ್ ದೇರ್ ಬಾಡಿ. ಆ ಹದಿಹರೆಯದ ಸಮಯದಲ್ಲಿ ದೇಹ ಬೆಳವಣಿಗೆಯನ್ನು ಹೊಂದೋದ್ರಿಂದ ಅಗತ್ಯವಾದಂತಹ ಆಹಾರ ನಿರ್ದಿಷ್ಟ ಪ್ರಮಾಣದಲ್ಲಿ ದೇಹಕ್ಕೆ ಅಗತ್ಯವಾಗಿರುತ್ತೆ. ಬೆಳವಣಿಗೆ ಅಂತ ಆಗಿರೋದ್ರಿಂದ ಹೆಚ್ಚು ಬೇಗ ರ್ಯಾಪಿಡ್ ಗ್ರೋತ್, ತುಂಬ ಬೇಗ ಬೆಳವಣಿಗೆ ಹೊಂದೋದ್ರಿಂದ ಆಹಾರವನ್ನು ಡಯಟ್ ನಿರ್ದಿಷ್ಟವಾದ ಆಹಾರಗಳನ್ನ ಸೇವಿಸೋದು ತುಂಬ ಅವಶ್ಯಕ. ರಿಪ್ರೊಡಕ್ಟಿವ್ ಏಜ್ ಇನ್ ವುಮೆನ್ ಸ್ಟಾರ್ಟ್ಸ್ ವೆನ್ ದೇರ್. ಹೆಣ್ಣು ಮಕ್ಕಳಲ್ಲಿ ಸಂತಾನೋತ್ಪತ್ತಿಯ ಕಾಲ ಯಾವಾಗ ಪ್ರಾರಂಭ ಆಗುತ್ತೆ? ಮೆನ್ಸ್ಟ್ರೇಷನ್ ಸ್ಟಾರ್ಟ್, ಋತುಮತಿಯಾದಾಗ, ಬ್ರೆಸ್ಟ್ ಸ್ಟಾರ್ಟ್ ಡೆವಲಪಿಂಗ್, ಅವರ ಸ್ತನಗಳು ಡೆವಲಪ್ ಆದಾಗ, ಅಥವಾ ಬಾಡಿ ವೆಯ್ಟ್ ಇನ್ಕ್ರೀಸ್, ಅವರ ದೇಹದಲ್ಲಿ ತೂಕ ಹೆಚ್ಚಾದಾಗ, ಅಥವಾ ಹೈಟ್ ಇನ್ಕ್ರೀಸ್, ಅಥವಾ ಗಾತ್ರದಲ್ಲಿ ಹೆಚ್ಚಾದಾಗ. ಏನು ಆನ್ಸರು? ರಿಪ್ರೊಡಕ್ಟಿವ್ ಏಜ್ ಇನ್ ಹ್ಯೂಮನ್ ಸ್ಟಾರ್ಟ್ಸ್ ವೆನ್ ದೇರ್ ಮೆನ್ಸ್ಟ್ರೇಷನ್. ಅವಳು ಯಾವಾಗ ಋತುಮತಿ ಆಗ್ತಾಳೋ, ಋತುಮತಿ ಆದಳು ಅಂದರೆ ಅವಳು ರಿಪ್ರೊಡಕ್ಷನ್ ಮಾಡೋದಕ್ಕೆ ಕ್ಯಾನ್ ಏಬಲ್ ಟು ರಿಪ್ರೊಡ್ಯೂಸ್ ದ ಎಗ್ಸ್ ಅಂತೇಳಿ. ಅಂದರೆ ಋತುಮತಿ ಆದ ತಕ್ಷಣ ಕೆಲವ್ರು ಮದುವೆ ಮಾಡಿಬಿಡ್ತಾರೆ. ಅಂದರೆ ನಾಟ್, ಅಂದರೆ ಅವಳು ಸ್ಟಾರ್ಟ್, ಅಂದರೆ ಅವಳು ಒಂದು ಓವರೀಸ್ನ ಎಗ್ನ ಉತ್ಪತ್ತಿ ಮಾಡೋದಕ್ಕೆ ಪ್ರಾರಂಭ ಆಗಿದ್ದಾಳೆ ಅಂತೇಳಿ, ಅದಕ್ಕೆ ಏಬಲ್ ಆಗಿದ್ದಾಳೆ, ಈಗ ಸ್ಟಾರ್ಟ್ ಆಗಿದೆ. ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಯಿತು ಅಂದರೆ ರಿಪ್ರೊಡಕ್ಟಿವ್ ಏಜ್, ಅಂದರೆ ಅವಳ ಒಂದು ಸಂತಾನೋತ್ಪತ್ತಿಯ ಕಾಲ ಪ್ರಾರಂಭ ಆಯಿತು ಅಂತೇಳಿ ತಿಳ್ಕೊಳ್ಬೋದು. ದ ರೈಟ್ ಮೀಲ್ ಅಂದರೆ ಊಟ ಫಾರ್ ಅಡೋಲಸೆಂಟ್ ಕನ್ಸಿಸ್ಟಿಂಗ್ ಆಫ್. ಸರಿಯಾದ ಒಂದು ಊಟ ಅಂದರೆ ಅಡೋಲಸೆಂಟ್ ಹದಿಹರೆಯದವರಿಗೆ ಯಾವುದು? ಚಿಪ್ಸ್, ನೂಡಲ್ಸ್, ಕೋಕ್, ಚಪಾತಿ, ದಾಲ್, ವೆಜಿಟೇಬಲ್ಸ್, ರೈಸ್, ನೂಡಲ್ಸ್ ಆ್ಯಂಡ್ ಬರ್ಗರ್, ವೆಜಿಟೇಬಲ್, ಕಟ್ಲೆಟ್ಸ್, ಚಿಪ್ಸ್ ಆ್ಯಂಡ್ ಲೆಮನ್ ಡ್ರಿಂಕ್. ಯಾವುದು ಇದರಲ್ಲಿ?
The right meal for adolescent consisting of ಚಪಾತಿ ದಾಲ್ ವೆಜಿಟೇಬಲ್ಸ್. ಚಪಾತಿ ದಾಲು ಎಲ್ಲ ಇದರಲ್ಲಿ ಹೊರಗಿನ ಫುಡ್ ಯಾವುದೂ ಇಲ್ಲ ನೋಡಿ. ಚಪಾತಿ ದಾಲು ಬೇಳೆ ಸಾರು ವೆಜಿಟೇಬಲ್ಸ್ ತರಕಾರಿಗಳು ಒಬ್ಬ ಹದಿಹರೆಯದ ಮಕ್ಕಳಿಗೆ ಸರಿಯಾದ ಊಟ ಅಂತೇಳಿ ಹೇಳ್ಬೋದು. ಅಂದರೆ ಬೇರೆದು ತಿನ್ಬೋದು. ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಇದು ರೈಟ್ ಆನ್ಸರ್. ಕ್ವೆಶನ್ ನಂಬರ್ 8 ನೋಡಿ. ರೈಟ್ ನೋಟ್ಸ್ ಆನ್ ಆಡಮ್ಸ್ ಆ್ಯಪಲ್ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೀಬೇಕು. ಆ್ಯಂಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಅನ್ಬಾರ್ನ್ ಬೇಬಿ, ಇದು 3 ಬಗ್ಗೆ. ಸಿ ಆನ್ಸರ್. ಫಸ್ಟ್ ಒನ್ ಆಡಮ್ಸ್ ಆ್ಯಪಲ್. ಏನು ಹಾಗಂದರೆ ಆಡಮ್ಸ್ ಆ್ಯಪಲ್, ದ ಪ್ರೊಟ್ರೂಡಿಂಗ್ ಪಾರ್ಟ್ ಆಫ್ ದ ಥ್ರಾಟ್ ಈಸ್ ಕಾಲ್ಡ್ ಆಡಮ್ಸ್ ಆ್ಯಪಲ್. ಪ್ರೊಟ್ರೂಡಿಂಗ್ ಪಾರ್ಟ್ ಆಫ್ ದ ಥ್ರಾಟ್, ಗಂಟಲ ಒಡೆದುಕೊಳ್ಳುವುದು ಅಥವಾ ಸೀಳುವಿಕೆ, ಗಂಟಲಿನ ಸೀಳುವಿಕೆಯ ಒಂದು ಭಾಗವನ್ನು ಆಡಮ್ಸ್ ಆ್ಯಪಲ್ ಎಂದು ಕರೆಯುತ್ತೇವೆ. ಇಟ್ ಈಸ್ ದ ಎನ್ಲಾರ್ಜ್ಡ್ ವಾಯ್ಸ್ ಬಾಕ್ಸ್ ಆ್ಯಂಡ್ ಲ್ಯಾರಿಂಗ್ಸ್. ಈ ಸಮಯದಲ್ಲಿ ಧ್ವನಿ ಪೆಟ್ಟಿಗೆಯು ದೊಡ್ಡದಾಗುತ್ತದೆ, ಎನ್ಲಾರ್ಜ್ ಆಗುತ್ತೆ. ವಿಚ್ ಗೆಟ್ಸ್ ಎನ್ಲಾರ್ಜ್ಡ್ ಆ್ಯಂಡ್ ವಿಸಿಬಲ್ ಫ್ರಮ್ ಔಟ್ಸೈಡ್ ಇನ್ ಬಾಯ್ಸ್ ಅಟ್ ದ ಆನ್ಸೆಟ್ ಆಫ್ ಪ್ಯೂಬರ್ಟಿ. ಈ ರೀತಿ ದೊಡ್ಡದಾದಾಗ ಧ್ವನಿ ಪೆಟ್ಟಿಗೆಯು ಅದು ಹುಡುಗರಲ್ಲಿ ಗಂಟಲಿನ ಭಾಗದಲ್ಲಿ ಮುಂಚಾಚಿದಂತೆ, ಆನ್ಸೆಟ್ ಆನ್ ಪ್ಯೂಬರ್ಟಿ, ಅವರ ಪ್ರೌಢಾವಸ್ಥೆಯಲ್ಲಿ ಹುಡುಗರ ಗಂಟಲಿನ ಭಾಗ ಈ ರೀತಿ ಉಬ್ಬಿದ ಹಾಗೆ ಕಂಡುಬರುತ್ತದೆ. ಗಂಟಲು ಅಂದರೆ ಇದು ಈ ರೀತಿ. ದಿಸ್ ಮೇಕ್ಸ್ ದ ವಾಯ್ಸ್ ಆಫ್ ಬಾಯ್ಸ್ ಆರ್ಸ್. ಈ ರೀತಿ ಆಡಮ್ಸ್ ಆ್ಯಪಲ್ ಅಂದರೆ ಅವರ ಧ್ವನಿಪೆಟ್ಟಿಗೆ ಒಡೆದಿರುವುದರಿಂದ, ಧ್ವನಿಪೆಟ್ಟಿಗೆ ದೊಡ್ಡದಾಗಿರುವುದರಿಂದ ಹುಡುಗರ ಧ್ವನಿಯು ಸ್ವಲ್ಪ ಹೊರಟಾಗಿ ಕಂಡುಬರುತ್ತದೆ, ಹೊರಟಾಗಿ ಕೇಳಿಸುತ್ತದೆ. ಅರ್ಥ ಆಯ್ತಾ? ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್, ದ್ವಿತೀಯ ಲೈಂಗಿಕ ಲಕ್ಷಣಗಳು ಯಾವ್ಯಾವುದು? ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆರ್ ದೋಸ್ ಕ್ಯಾರೆಕ್ಟರ್ಸ್ ವಿಚ್ ಡಿಸ್ಟಿಂಗ್ವಿಷ್ ಎ ಮೇಲ್ ಫ್ರಮ್ ಫೀಮೇಲ್. ದ್ವಿತೀಯ ಲೈಂಗಿಕ ಲಕ್ಷಣಗಳ ಗುಣಲಕ್ಷಣಗಳನ್ನು ಅನೇಕ ವಿಧದಲ್ಲಿ ವಿಂಗಡಿಸಬಹುದು. ಅದರಲ್ಲೂ ಗಂಡು ಮತ್ತು ಹೆಣ್ಣುಗಳಲ್ಲಿ ಭಿನ್ನವಾಗಿರುತ್ತದೆ. ಸಮ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಆ್ಯಸ್ ಫಾಲೋಸ್. ಅದರಲ್ಲಿ ಕೆಲವೊಂದು ಗುಣಲಕ್ಷಣಗಳನ್ನು ನೋಡೋಣ. ಬಾಯ್ಸಲ್ಲಿ facial hairs such as beard and mustache develops. ಗಂಡು ಮಕ್ಕಳಲ್ಲಿ ಫೇಶಿಯಲ್, ಮುಖದ ಕೆನ್ನೆ ಭಾಗದಲ್ಲಿ, ಹೊರಗಲ್ಲದ ಬಳಿ ಎಲ್ಲ ಹೇರ್ಸ್, ಕೂದಲಿನ ಬೆಳವಣಿಗೆ ಉಂಟಾಗುತ್ತೆ. such as beard and mustache develops. ಗಡ್ಡ ಮತ್ತು ಮೀಸೆ ಬೆಳವಣಿಗೆ ಹೊಂದುತ್ತೆ. ಹೇರ್ ಡೆವಲಪ್ಸ್ ಅಂಡರ್ ದ ಆರ್ಮ್ಪಿಟ್, ಅಂಡರ್ ಚೆಸ್ಟ್ ಆ್ಯಂಡ್ pubic region. ಅದಲ್ಲದೆ ಹೇರ್ ಡೆವಲಪ್ಸ್ ಅಂಡರ್ ದ ಆರ್ಮ್ಪಿಟ್, ಅವರ ಕಂಕಳಿನ ಕೆಳಭಾಗದಲ್ಲಿ ಮತ್ತು ಎದೆಯ ಭಾಗದಲ್ಲಿ ಕೂದಲಿನ ಬೆಳವಣಿಗೆ ಶುರುವಾಗುತ್ತೆ, ಕೂದಲು ಬೆಳೆಯುತ್ತೆ. ವಾಯ್ಸ್ ಬಿಕಮ್ ಡೀಪರ್, ಧ್ವನಿ ದಪ್ಪವಾಗುತ್ತೆ ಗಂಡು ಮಕ್ಕಳಲ್ಲಿ. ಮಸಲ್ಸ್ ಡೆವಲಪ್, ಸ್ನಾಯುಗಳ ಬೆಳವಣಿಗೆ, ಕೈ ಕಾಲುಗಳು ಉದ್ದವಾಗಿ ದಪ್ಪನಾಗಿ ಮಾಂಸಖಂಡಗಳ ಬೆಳವಣಿಗೆ ಹೊಂದುತ್ತೆ. ಶೋಲ್ಡರ್ ಬಿಕಮ್ಸ್ ಬ್ರಾಡ್, ಅವರ ಭುಜದ ಅಗಲ ಹೆಚ್ಚಾಗುತ್ತೆ, ಭುಜ ಮತ್ತು ಎದೆಯ ಅಳತೆ ಹೆಚ್ಚಾಗುತ್ತೆ. ಇನ್ಕ್ರೀಸ್ ಇನ್ ವೇಟ್, ಅವರ ತೂಕದಲ್ಲಿ ಹೆಚ್ಚಾಗುತ್ತೆ. ಗಂಡು ಮಕ್ಕಳ ತೂಕದಲ್ಲಿ ಅವರ ತೂಕ ಹೆಚ್ಚಾಗುತ್ತೆ ಗಂಡು ಮಕ್ಕಳಲ್ಲಿ. ಗರ್ಲ್ಸಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಎನ್ಲಾರ್ಜ್ಮೆಂಟ್ ಆಫ್ ಬ್ರೆಸ್ಟ್, ಹೆಣ್ಣು ಮಕ್ಕಳಲ್ಲಿ ಅವರ ಸ್ತನಗಳು, ಬ್ರೆಸ್ಟ್ ಬೆಳವಣಿಗೆಯನ್ನು ಹೊಂದುತ್ತೆ. ಹೇರ್ ಡೆವಲಪ್ಸ್ ಅಂಡರ್ ಆರ್ಮ್ಪಿಟ್ ಆ್ಯಂಡ್ ಇನ್ ಪ್ಯೂಬಿಕ್ ರೀಜನ್, ಅವರ ಜೆನೈಟಲ್ ಪಾಟಲ್ಲಿ ಮತ್ತು ಅವರ ಕಂಕಳಿನ ಕೆಳಭಾಗದಲ್ಲಿ ಕೂದಲಿನ ಬೆಳವಣಿಗೆ ಆಗುತ್ತೆ. ಹಿಪ್ಸ್ ಬ್ರಾಡನ್ ಆ್ಯಂಡ್ ಪೆಲ್ವಿಕ್ ರೀಜನ್ ವೈಡನ್, ಅವರ ಸೊಂಟದ ಸುತ್ತಳತೆ, ಸೊಂಟದ ಭಾಗದಲ್ಲಿ ಹೆಚ್ಚು ಅಗಲವಾಗುತ್ತೆ ಮತ್ತು ಹೊಟ್ಟೆಯ ಕೆಳಭಾಗ ದೊಡ್ಡದಾಗುತ್ತಾ ಹೋಗುತ್ತೆ. ಇನಿಷಿಯೇಷನ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್, ಋತುಮತಿಯಾಗಲು ಪ್ರಾರಂಭ ಆಗ್ತಾರೆ. ಡಿಪಾಸಿಷನ್ಸ್ ಆಫ್ ಫ್ಯಾಟ್ ಅರೌಂಡ್ ಹಿಪ್ಸ್, ಸೊಂಟದ ಸುತ್ತ ಫ್ಯಾಟ್, ಕೊಬ್ಬಿನ ಶೇಖರಣೆ ಪ್ರಾರಂಭ ಆಗುತ್ತೆ. ಇನ್ ಸಿ, ಸೆಕ್ಸ್ ಡಿಟರ್ಮಿನೇಷನ್ ಇನ್ ದ ಅನ್ಬಾರ್ನ್ ಬೇಬಿ. ಮಗು ಹುಟ್ಟೋದಕ್ಕೂ ಮುಂಚೆ ಹೇಗೆ ಅನ್ಬಾರ್ನ್ ಬೇಬಿ, ಒಂದು ಮಗುವಿನ ಜನನ ಆಗುತ್ತೆ ಅಂದರೆ ಅದರಲ್ಲಿ ಸೆಕ್ಸ್ ಡಿಟರ್ಮಿನೇಷನ್, ಅದು ಗಂಡು ಮತ್ತು ಹೆಣ್ಣು ಅಂತ ಹೇಗೆ ತಿಳಿಯೋದು? ಆಲ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ 23 pairs ಆಫ್ ಕ್ರೋಮೋಸೋಮ್ಸ್ ಇನ್ ದ ನ್ಯೂಕ್ಲಿಯೈ ಆಫ್ ದೇರ್ ಸೆಲ್ಸ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನ ಜೀವಕೋಶದ ಸೆಲ್ಸ್, ಅವನ ಜೀವಕೋಶದ ಒಳಗಡೆ ಇರ್ತಕ್ಕಂಥ ನ್ಯೂಕ್ಲಿಯಸ್, ಕೋಶ ಕೇಂದ್ರದಲ್ಲಿ 23 ಜೊತೆ, ಅಂದರೆ ಒಟ್ಟು 46 ಜೊತೆ, ಅಂದರೆ ಪೇರ್ಸ್ ಅಂದರೆ 23 + 23, 23 ಜೊತೆ ಕ್ರೋಮೋಸೋಮ್ಸ್ಗಳು ಇರುತ್ತೆ. ಇದು ಲೆಸನ್ ಮಾಡಬೇಕಾದ್ರೆ ಡೀಟೇಲಾಗಿ ಹೇಳಿದ್ದೀನಿ, ಆ ವಿಡಿಯೋನ ಒಂದ್ಸಲ ಕೇಳಿ.
ಔಟ್ ಆಫ್ ದೀಸ್ 2 ಕ್ರೋಮೋಸೋಮ್ಸ್ ಆರ್ ದ ಸೆಕ್ಸ್ ಕ್ರೋಮೋಸೋಮ್. ಈ 23 ಪೇರ್ಸಲ್ಲಿ 2 ಕ್ರೋಮೋಸೋಮ್ಸ್ಗಳು ಮಾತ್ರ ಸೆಕ್ಸ್ ಕ್ರೋಮೋಸೋಮ್ಸ್, ಲೈಂಗಿಕ ವರ್ಣತಂತುಗಳಾಗಿರುತ್ತವೆ. ನೇಮ್ಡ್ ಎಕ್ಸ್ ಆ್ಯಂಡ್ ವೈ. ಅವುಗಳನ್ನ ಎಕ್ಸ್ ಆ್ಯಂಡ್ ವೈ ಅಂತೇಳಿ ಆ 2 ಕ್ರೋಮೋಸೋಮ್ಗಳ ಹೆಸರು. ಎ ಫೀಮೇಲ್ಸ್ ಹ್ಯಾಸ್ 2 ಎಕ್ಸ್ ಕ್ರೋಮೋಸೋಮ್. ಅದೇ ಆ 2 ಕ್ರೋಮೋಸೋಮ್ಸಲ್ಲಿ ಫೀಮೇಲಲ್ಲಿ, ಹೆಣ್ಣು ಮಕ್ಕಳಲ್ಲಿ 2 ಎಕ್ಸ್ ಕ್ರೋಮೋಸೋಮ್ಸ್ಗಳೇ, ಅಂದರೆ ಎಕ್ಸ್ ಅಂತ 2 ಕ್ರೋಮೋಸೋಮ್ಸ್ಗಳು ಇರುತ್ತೆ. ವೈಲ್ ದ ಮೇಲ್ ಆ್ಯಸ್ ಎಕ್ಸ್ ಆ್ಯಂಡ್ ವೈ. ಅದೇ ರೀತಿ ಮೇಲಲ್ಲಿ, ಗಂಡು ಮಕ್ಕಳಲ್ಲಿ ಎಕ್ಸ್ ಮತ್ತು ವೈ ಎಂಬ 2 ಕ್ರೋಮೋಸೋಮ್ಸ್ಗಳಿರುತ್ತೆ. ದ ಗಮೆಟ್ಸ್ ಎಗ್ ಆ್ಯಂಡ್ ಸ್ಪರ್ಮ್ ಹ್ಯಾವ್ ಓನ್ಲಿ ಆನ್ 1 ಸೆಟ್ ಆಫ್ ಕ್ರೋಮೋಸೋಮ್ಸ್. ಅದು ಗಮೆಟ್ಸ್ ಅಂದರೆ ಭ್ರೂಣ ಎಂಬುದು ಒಂದು ಎಗ್ಗು ಒಂದು ಸ್ಪರ್ಮ್, ಒಂದು ಸೆಟ್ ಆಫ್ ಕ್ರೋಮೋಸೋಮ್, ಒಂದು ಜೊತೆ ಕ್ರೋಮೋಸೋಮ್ಸ್ಗಳನ್ನು ಮಾತ್ರ ಹೊಂದಿರುತ್ತೆ. ದ ಅನ್ಫರ್ಟಿಲೈಸ್ಡ್ ಎಗ್ ಆಲ್ವೇಸ್ ಆ್ಯಸ್ ಒನ್ ಎಕ್ಸ್ ಕ್ರೋಮೋಸೋಮ್. ನಿಷೇಚನಗೊಳ್ಳದ ಅಂಡಾಣುವು ಒಂದೇ ಒಂದು ಎಕ್ಸ್ ಕ್ರೋಮೋಸೋಮನ್ನು ಒಳಗೊಂಡಿರುತ್ತೆ. ಬಟ್ ಸ್ಪರ್ಮ್ಸ್ ಮೇ ಹ್ಯಾವ್ ಎಕ್ಸ್ ಆರ್ ವೈ. ಅದೇ ರೀತಿ ವೀರ್ಯಾಣುವಿನಲ್ಲಿ ಯಾವುದಾದ್ರು ಎಕ್ಸ್ ಅಥವಾ ವೈ ಇದ್ದರೆ, ವೆನ್ ಎ ಸ್ಪರ್ಮ್ ಕಂಟೈನಿಂಗ್ ಎಕ್ಸ್ ಕ್ರೋಮೋಸೋಮ್ ಫರ್ಟಿಲೈಸಸ್ ದ ಎಗ್. ವೀರ್ಯಾಣುವು ಎಕ್ಸ್ ಕ್ರೋಮೋಸೋಮ್ನ ಜೊತೆ ನಿಷೇಚನ ಹೊಂದಿದ್ರೆ ಅಂಡಾಣುವಿನೊಂದಿಗೆ, ಎಗ್ ಜೊತೆ, ದ ಝೈಗೋಟ್ ವುಡ್ ಹ್ಯಾವ್ ಎ 2 ಎಕ್ಸ್ ಕ್ರೋಮೋಸೋಮ್ಸ್. ಆ ಝೈಗೋಟ್, ಆ ಭ್ರೂಣದಲ್ಲಿ 2 ಎಕ್ಸ್ ಕ್ರೋಮೋಸೋಮ್ಸ್ಗಳು ಸೇರಿಕೊಳ್ಳುತ್ತೆ. ಆ್ಯಂಡ್ ಡೆವಲಪ್ ಇಂಟು ಎ ಫೀಮೇಲ್ ಚೈಲ್ಡ್. ಆ ಒಂದು 2 ಎಕ್ಸ್ ಕ್ರೋಮೋಸೋಮ್ಗಳು ಬೆಳೆದು ಎಕ್ಸ್ ಆಗೋದ್ರಿಂದ ಆ ಮಗು ಏನಾಗುತ್ತೆ, ಫೀಮೇಲ್ ಚೈಲ್ಡ್, ಹೆಣ್ಣು ಮಗುವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಅರ್ಥ ಆಯ್ತಾ? ಇಫ್ ದ ಸ್ಪರ್ಮ್ ಕಾಂಟ್ರಿಬ್ಯೂಟ್ಸ್ ಎ ವೈ ಕ್ರೋಮೋಸೋಮ್ಸ್ ಟು ದ ಎಗ್. ಈ ವೀರ್ಯಾಣು, ಗಂಡಿನಲ್ಲಿರ್ತಕ್ಕಂಥ ವೈ ವೀರ್ಯಾಣು ಹೆಣ್ಣಿನ ಓವಮ್, ಅಂಡಾಣುವಿನ ಜೊತೆ ಫರ್ಟಿಲೈಸೇಷನ್ ಆದರೆ, ನಿಷೇಚನಗೊಂಡರೆ, ದ ಝೈಗೋಟ್ ವುಡ್ ಡೆವಲಪ್ ಇಂಟು ಎ ಮೇಲ್ ಚೈಲ್ಡ್. ಆಲ್ರೆಡಿ ಗರ್ಲ್ಸಲ್ಲಿ 2 ಎಕ್ಸ್ ಇರುತ್ತೆ. ಎಕ್ಸ್ ಜೊತೆ ಎಕ್ಸ್ ಆದರೆ ಗರ್ಲ್ಸ್ ಬರುತ್ತೆ, ಹೆಣ್ಣು ಮಗು ಹುಟ್ಟುತ್ತೆ. ಅದೇ ಈ ಇರೋವಂಥ ಎಕ್ಸ್ ಜೊತೆ ಎಕ್ಸ್ಗೆ ವೈ ಕ್ರೋಮೋಸೋಮ್ನ ಬಿಡುಗಡೆ ಮಾಡಿದೆ, ವೈ ಸ್ಪರ್ಮನ್ನು ಬಿಡುಗಡೆ ಮಾಡಿದ್ರೆ ಹುಟ್ಟುವಂತಹ ಚೈಲ್ಡ್, ಬೇಬಿ ಏನಾಗುತ್ತೆ, ಮೇಲ್, ಗಂಡು ಮಗುವಾಗಿ ಹುಟ್ಟುತ್ತೆ. ದಿಸ್ ಕನ್ಕ್ಲೂಡ್ಸ್ ದಟ್ ದ ಸೆಕ್ಸ್ ಹಾರ್ಮೋನ್ಸ್ ಆಫ್ ದ ಫಾದರ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ಆ್ಯನ್ ಅನ್ಬಾರ್ನ್ ಬೇಬಿ. ಇದರಿಂದ ನಮಗೇನು ತಿಳಿಯುತ್ತೆ, ಮಗು ಗಂಡು ಅಥವಾ ಹೆಣ್ಣು ಅಂತೇಳಿ ಗೊತ್ತಾಗೋದು ಒಬ್ಬ ತಂದೆಯ ವರ್ಣತಂತುವಿನಿಂದ. ಗಂಡು ಮಗು ಹುಟ್ಟಲಿ ಅಥವಾ ಹೆಣ್ಣು ಮಗು ಹುಟ್ಟಲಿ, ಅದಕ್ಕೆ ಕಾರಣ ಒಬ್ಬ ತಂದೆ ಬಿಡುಗಡೆ ಮಾಡ್ತಕ್ಕಂತಹ ವರ್ಣತಂತುವಿನಿಂದ ನಿರ್ಧರಿಸಲ್ಪಡುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ತಾಯಿ ಗಂಡು ಅಥವಾ ಹೆಣ್ಣು ಮಗುವಿನ ಜನನಕ್ಕೆ ಕಾರಣ ಆಗಿರಲ್ಲ, ರೆಸ್ಪಾನ್ಸಿಬಲ್ ಆಗಿರಲ್ಲ ಅನ್ನೋದು. ಅರ್ಥ ಆಯ್ತಾ? ಸಿ ನೆಕ್ಸ್ಟ್ ಕ್ವಶನ್. ಇದೊಂದು ಪಜಲ್ ಕೊಟ್ಟಿದ್ದಾರೆ, ವರ್ಡ್ ಗೇಮ್. ಯೂಸ್ ದ ಕ್ಲೂಸ್ ಟು ವರ್ಕ್ ಔಟ್ ದ ವರ್ಡ್ಸ್. ಅಕ್ರಾಸ್ ನೋಡೋಣ. ಪ್ರೊಟ್ಯೂಡಿಂಗ್ ವಾಯ್ಸ್ ಬಾಕ್ಸ್ ಇನ್ ಬಾಯ್ಸ್, ಆ್ಯಡಮ್ಸ್ ಆ್ಯಪಲ್ ಅಂತಾರೆ ಅಲ್ವಾ. ಬಾಯ್ಸಲ್ಲಿ ಪ್ರೊಟ್ಯೂಡಿಂಗ್ ವಾಯ್ಸ್ ಬಾಕ್ಸ್, ಧ್ವನಿಪೆಟ್ಟಿಗೆ ದೊಡ್ಡದಾಗೋದು ಅಥವಾ ಹೊಡೆದುಕೊಳ್ಳೋದನ್ನು ಏನಂತಾರೆ ನೋಡ್ಕೊಟ್ಟಿದ್ದಾರೆ. ಥರ್ಡ್ ಒನ್ ಆ್ಯಡಮ್ಸ್ ಆ್ಯಪಲ್. ಅದೇ ರೀತಿ ಗ್ಲ್ಯಾಂಡ್ಸ್ ವಿತೌಟ್ ಡಕ್ಟ್ಸ್, ಯಾವ ಗ್ರಂಥಿಗೆ ಡಕ್ಟ್ಸ್ಗಳು ಇರಲ್ವೋ ಅದನ್ನು ಏನಂತ ಕರೀತಾರೆ ಅಂತ. ಫೋರ್ತ್ ಒನ್ ಗ್ಲ್ಯಾಂಡ್ಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತೇಳಿ ಕರೀತಾರೆ. ಅದೇ ರೀತಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಟ್ಯಾಚ್ ಟು ಬ್ರೈನ್. ಅಂತಸ್ರಾವಕ ಗ್ರಂಥಿಗಳು ಬ್ರೈನ್, ಮೆದುಳಿಗೆ ಅಟ್ಯಾಚ್ ಆಗಿದ್ರೆ ಅದನ್ನು ಏನಂತ ಕರೀತಾರೆ. ಸೆವೆಂತ್ ಒನ್ ಬ್ರೈನಿಗೆ ಅಟ್ಯಾಚ್ ಆಗಿರುವಂಥ ಅಂತಸ್ರಾವಕ ಗ್ರಂಥಿ ಯಾವುದು, ಪಿಟ್ಯೂಟರಿ ಗ್ಲ್ಯಾಂಡ್. ನಮ್ಮ ಮೆದುಳಿನಲ್ಲಿ ಕಂಡುಬರುವಂಥ ಸಣ್ಣ ಕಡಲೆಕಾಳು ಗಾತ್ರದ್ದು ಗ್ಲ್ಯಾಂಡ್ ಯಾವುದು, ಪಿಟ್ಯೂಟರಿ ಗ್ಲ್ಯಾಂಡ್. ಅದೇ ರೀತಿ ಸೆಕ್ರೀಷನ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಅಂತಸ್ರಾವಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುವಂತಹ ಗ್ರಂಥಿಗೆ ಏನಂತಾರೆ, ಹಾರ್ಮೋನ್ಸ್. ಅಂತಸ್ರಾವಕ ಗ್ರಂಥಿಗಳು ಉತ್ಪತ್ತಿ ಮಾಡೋದು ಏನನ್ನ, ಹಾರ್ಮೋನ್ಸ್. ಪ್ಯಾಂಕ್ರಿಯಾಟಿಕ್ ಹಾರ್ಮೋನ್ ಯಾವುದು ಪ್ಯಾಂಕ್ರಿಯಾಟಿಕ್ ಹಾರ್ಮೋನ್? ಇನ್ಸುಲಿನ್. ಪ್ಯಾಂಕ್ರಿಯಾಟಿಕ್ ಹಾರ್ಮೋನ್ ಉತ್ಪತ್ತಿ ಮಾಡೋದು ಇನ್ಸುಲಿನ್. ಫೀಮೇಲ್ ಹಾರ್ಮೋನ್ ಯಾವುದು, ಇಸ್ಟ್ರೋಜನ್ ಅಥವಾ ಪ್ರೊಜೆಸ್ಟೆರಾನ್ ಯಾವುದಾದ್ರೂ ತಗೋಬೋದು. ಇಲ್ಲಿ ಇಸ್ಟ್ರೋಜನನ್ನು ಕೊಟ್ಟಿದ್ದಾರೆ.
ಅದೇ ರೀತಿ ಡೌನ್ ಸೈಡ್ ನೋಡೋಣ. ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಅಲ್ವಾ. ಮೇಲ್ ಹಾರ್ಮೋನ್ಸ್ ಯಾವುದು ಇಲ್ಲೇ ಕೊಟ್ಟಿದೆ ನೋಡಿ, ಟೆಸ್ಟೋಸ್ಟಿರಾನ್. ಸೆಕ್ರೀಟ್ಸ್ ಥೈರಾಕ್ಸಿನ್. ಥೈರಾಕ್ಸಿನ್ ಏನನ್ನು ಸೆಕ್ರೀಟ್ ಮಾಡುತ್ತೆ? ಥೈರಾಯ್ಡನ್ನು ಸೆಕ್ರೀಟ್ ಮಾಡುತ್ತೆ ಇಲ್ಲೇ, ಥೈರಾಯ್ಡ್. ಅದೇ ರೀತಿ ಅನದರ್ ಟರ್ಮ್ ಆಫ್ ಟೀನೇಜ್, ತಾರುಣ್ಯಾವಸ್ಥೆಗೆ ಮತ್ತೊಂದು ಹೆಸರೇನು? ಅಡಲೊಸೆನ್ಸ್, ಹದಿಹರಿಯ ಅಂತೇಳಿ ಕರೀತಾರೆ, ಥರ್ಡ್ ಒನ್. ಅದೇ ರೀತಿ ಹಾರ್ಮೋನ್ ರೀಚಸ್ ಇಯರ್ ಥ್ರೂ ಬ್ಲಡ್ ಸ್ಟ್ರೀಮ್. ರಕ್ತಕ್ಕೆ ಬಿಡುಗಡೆ ಆಗ್ತಕ್ಕಂತಹ ಹಾರ್ಮೋನ್ ಯಾವುದು? ಫಿಫ್ತ್ ಒನ್. ಟಾರ್ಗೆಟ್ ಸೈಟ್ ಅಂತ ಕರೀತಾರೆ. ರಕ್ತಕ್ಕೆ ಬಿಡುಗಡೆ ಆಗ್ತಕ್ಕಂತಹ ಹಾರ್ಮೋನನ್ನು ಟಾರ್ಗೆಟ್ ಸೈಟ್, ನಿರ್ದಿಷ್ಟವಾಗಿ ಅಲ್ಲೇ ಉತ್ಪತ್ತಿ ಆಗುವಂಥದ್ದು. ಇದು ಲೆಸನ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸಲ ನೋಡಿ. ವಾಯ್ಸ್ ಬಾಕ್ಸ್ ಗೆ ಇನ್ನೊಂದು ಹೆಸರೇನು? ಲ್ಯಾರಿಂಗ್ಸ್, ಧ್ವನಿ ಪೆಟ್ಟಿಗೆ. ವಾಯ್ಸ್ ಬಾಕ್ಸ್ ಏನಂತಾರೆ? ಲ್ಯಾರಿಂಗ್ಸ್. ಸಿಕ್ಸ್ತ್ ಒನ್. ಟರ್ಮ್ ಫಾರ್ ಚೇಂಜಸ್ ಅಟ್ ಅಡಲೊಸೆನ್ಸ್, ಹದಿಹರೆಯದಲ್ಲಿ ಉಂಟಾಗುವ ಬದಲಾವಣೆಗೆ ಏನಂತ ಕರೀತಾರೆ ಅಂತೇಳಿ? ಪ್ಯೂಬರ್ಟಿ, ಪ್ರೌಢಾವಸ್ಥೆ ಅಂತೇಳಿ ಕರೀತಾರೆ. ಇದಿಷ್ಟು ಪಜಲ್ಸ್. See last question number 10. The table below shows the data on likely heights of boys and girls as they grow in age. Draw graphs showing height and age for both boys and girls on the same graph paper. What conclusion can be drawn? ಇದು ಲೆಸನ್ ಮಾಡಿದ್ದೀವಿ. ಒಂದು ಗ್ರಾಫ್ ಅಂದರೆ ಆಯಾ ಏಜಲ್ಲಿ ಗರ್ಲ್ಸ್ ಮತ್ತು ಬಾಯ್ಸ್ ಹೈಟ್ ಎಷ್ಟಿರುತ್ತೆ, ಇಬ್ಬರದ್ದು ಸೇಮ್ ಏಜ್ ಇರುತ್ತೆ, ಬಟ್ ಅವ್ರ ಹೈಟಲ್ಲಿ ಯಾವ ರೀತಿ ವೇರಿಯೇಷನ್ ಇರುತ್ತೆ ಅನ್ನೋದಕ್ಕೆ. 0, ಇಬ್ಬರು ಗಂಡು ಮತ್ತು ಹೆಣ್ಮಕ್ಳು ಹುಟ್ಟಿದಾಗ 53 ಎಷ್ಟು ಅಂದ್ಕೊಳ್ಳಿ, 4 ಇಯರ್ಸ್ ಆಯಿತು. 4 ಇಯರ್ಸ್ ಆದಾಗ ಬಾಯ್ಸ್ದು 96 ಇರುತ್ತೆ ಹೈಟು, ಗರ್ಲ್ಸ್ದು 92 ಇರುತ್ತೆ. ಅದೇ 8 ಇಯರ್ಸ್ ಆದಾಗ ಬಾಯ್ಸ್ದು 114 ಇರುತ್ತೆ, ಗರ್ಲ್ಸ್ದು 110 ಇರುತ್ತೆ. ಅದೇ 12 ಇಯರ್ಸ್ ಆದಾಗ 129 ಇರುತ್ತೆ. ನೋಡಿ, 12 ಇಯರ್ಸಿಂದ ಪ್ಯೂಬರ್ಟಿ ತಲುಪ್ತಿದ್ದಾಗೆ ಗರ್ಲ್ಸ್ ಹೈಟ್ ನೋಡಿ ಆಟೋಮೆಟಿಕಲಿ ಹೇಗೆ ರೈಸ್ ಆಗುತ್ತೆ, 133 ಆಗುತ್ತೆ. 16 ಇಯರ್ಸ್ ಅಂದಾಗ ಇದು 150, ಇದು 150 ಸೇಮ್. 20 ಇಯರ್ಸ್ ತಲುಪ್ತಿದ್ದಾಗ ಇವರು 173, ಇದು ಮ್ಯಾಕ್ಸಿಮಮ್ ಹೈಟು 160. ಇದನ್ನು ಗ್ರಾಫಲ್ಲಿ ಬರೆದಿದ್ದಾರೆ. ಎ ಗರ್ಲ್ಸ್ ಆರ್ ಟಾಲರ್ ದೆನ್ ಬಾಯ್ಸ್ ಟಿಲ್ ದೇ ರೀಚ್ ದ ಏಜ್ ಆಫ್ 12 ಇಯರ್ಸ್. ಅಂದರೆ ಹೆಣ್ಮಕ್ಳು 12 ಇಯರ್ಸ್ ಆಗೋವರೆಗೂ, 12 ಇಯರ್ಸ್ ಟಿಲ್ 12 ವರ್ಷ ಬರೋವರೆಗೂ ಸ್ವಲ್ಪ ಉದ್ದವಾಗಿ ಕಾಣ್ತಿರ್ತಾರೆ ಗರ್ಲ್ಸು. ಆನಂತರ ಏನಾಗ್ತಾರೆ, ಬಾಯ್ಸ್ ಹೈಟ್ ಆಗ್ತಾರೆ ಅಂತ. ಟಿಲ್ ದ ಏಜ್ ಆಫ್ 16 ಇಯರ್ಸ್ ದ ಹೈಟ್ ಆಫ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರಿಮೈನ್ಸ್ ದ ಸೇಮ್. ಅದೇ 16 ವರ್ಷ ತಲುಪ್ತಿದ್ದಾಗೆ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರು ಸಮನಿಗೆ ಸೇಮ್ ಹೈಟೇ ಇರ್ತಾರೆ. ಆಫ್ಟರ್ 16 ವರ್ಷದ ನಂತರ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗೇನ್ ಇನ್ಕ್ರೀಸ್ ಇನ್ ಹೈಟ್. ಇನ್ ಜನರಲಿ ಬಾಯ್ಸ್ ಆರ್ ಟಾಲರ್ ದ್ಯಾನ್ ಗರ್ಲ್ಸ್. ಅದೇ ರೀತಿ 16 ವರ್ಷದ ನಂತರ ಬಾಯ್ಸ್ ಮತ್ತು ಗರ್ಲ್ಸಲ್ಲಿ ಅವರ ಎತ್ತರದಲ್ಲಿ ಹೆಚ್ಚಾಗುತ್ತೆ, ಇಬ್ಬರು ಹೈಟೇ ಬೆಳೀತಾರೆ. ಆದರೆ ಇಬ್ಬರು ಸಂಪೂರ್ಣವಾಗಿ 20 ವರ್ಷ ಅಥವಾ 16 ವರ್ಷದ ನಂತರ ಬೆಳವಣಿಗೆ ಆದ ನಂತರ ಯೂಶ್ವಲಿ ಬಾಯ್ಸು ಗರ್ಲ್ಸ್ಗಿಂತ ಎತ್ತರವಾಗಿ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದುತ್ತಾರೆ. ಗೊತ್ತಾಯ್ತಾ? ಇದಿಷ್ಟು ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ನೋಟ್ಸು. ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಸನ್ ಮಧ್ಯೆ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ನು ಅಡಿಷನ್ ಕ್ವಶನ್ ಅಂತ ಬರ್ಕೊಂಡು ಆನ್ಸರ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ನೋಟ್ಸ್ನ ಶೇರ್ ಮಾಡಿ, ಅವರು ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಯಾಗಿ ಲೆಸನ್ ಕೇಳಿಕೊಂಡು ಅರ್ಥ ಮಾಡಿಕೊಂಡು ಓದಿ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಓಕೆ, ಥ್ಯಾಂಕ್ ಯು.